ಬಾಂಗ್ಲಾ ಮಾಜಿ ಪ್ರಧಾನಿ ಹಸೀನಾ ಹಸ್ತಾಂತರಕ್ಕೆ ಭಾರತಕ್ಕೆ ನೋಟಿಸ್, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ. ಭಾರತಕ್ಕೆ ಸವಾಲು, ಭಾರತದ ಮುಂದಿರುವ ಆಯ್ಕೆಗಳೇನು? ಶೇಖ್ ಹಸೀನಾ ಹಸ್ತಾಂತರ ನಿರಾಕರಣೆ ಮಾಡುತ್ತದಾ ಭಾರತ? ಹಸ್ತಾಂತರ ಒಪ್ಪಂದ ಎಂದರೇನು? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಳೆದ ಕೆಲ ತಿಂಗಳುಗಳ ಹಿಂದೆ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರು ಭಾರತಕ್ಕೆ ಬಂದು ನೆಲೆಸಿದ್ದರು. ಕಾರಣ, ಬಾಂಗ್ಲಾದಲ್ಲಿ ಮೀಸಲಾತಿಯ ಹೋರಾಟದಿಂದಾಗಿ ದಂಗೆ, ಹಿಂಸಾಚಾರ, ವಿಪರೀತ ಪ್ರತಿಭಟನೆಗಳು, ಪ್ರಧಾನಿ ನಿವಾಸದ ಮೇಲೆ ಮುತ್ತಿಗೆ, ಸಂಸತ್ ಭವನದ ಮೇಲೆ ಗಲಾಟೆ, ದಾಂಧಲೆ, ಅಲ್ಲಿನ ಪ್ರತಿಪಕ್ಷಗಳು ಹಾಗೂ ಸೇನೆಯೂ ಕೂಡ ಈ ದಂಗೆಗೆ ಬೆಂಬಲ ನೀಡಿತ್ತು. ಈ ಎಲ್ಲ ಕಾರಣಗಳಿಂದ ಹಸೀನಾ ಅವರು ಆಗಸ್ಟ್ 5ಕ್ಕೆ ಭಾರತಕ್ಕೆ ಆಶ್ರಯ ಕೇಳಿ ಬಂದಿದ್ದರು. ಭಾರತ ಅವರಿಗೆ ಆಶ್ರಯವೂ ಕೂಡ ನೀಡಿತ್ತು. ಭಾರತಕ್ಕೆ ಬಂದ ನಂತರ ಶೇಖ್ ಹಸೀನಾ ಅವರಿಗೆ ಕೇಂದ್ರ ಸರ್ಕಾರ ಸೆಕ್ಯೂರಿಟಿ ಕೂಡ ನೀಡಿತ್ತು. ಅವರು ಭಾರತದಲ್ಲಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದರು. ಆದರೆ ಈಗ ಏನಾಗಿದೆ ಗೊತ್ತಾ? ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರನ್ನು ನಮ್ಮ ದೇಶಕ್ಕೆ ಹಸ್ತಾಂತರಿಸಿ ಎಂದು ಬಾಂಗ್ಲಾದೇಶದ ಸರ್ಕಾರ ಭಾರತದ ವಿದೇಶಾಂಗ ಸಚಿವಾಲಯಕ್ಕೆ ರಾಜತಾಂತ್ರಿಕ ನೋಟಿಸ್ ನೀಡಿದೆ. ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಾನು ನಿಮ್ಮ ಕೃತಿ. ಬಾಂಗ್ಲಾದೇಶದ ವಿದೇಶಾಂಗ ಸಲಹೆಗಾರ ತೌಹೀದ್ ಹುಸೇನ್ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದು, ಭಾರತಕ್ಕೆ ನಾವು ಈ ಕುರಿತು ನೋಟಿಸ್ ನೀಡಿದ್ದೇವೆ. ಭಾರತ ನಮ್ಮ ಮಾಜಿ ಪ್ರಧಾನಿಯನ್ನು ವಾಪಸ್ ನಮ್ಮ ದೇಶಕ್ಕೆ ಹಸ್ತಾಂತರಿಸುತ್ತದೆ ಎಂದು ನಂಬಿದ್ದೇವೆ ಎಂದು ಹೇಳಿದ್ದಾರೆ. ಹಸೀನಾ ಅವರನ್ನು ಬಾಂಗ್ಲಾದೇಶಕ್ಕೆ ಯಾವಾಗ ಹಿಂದಿರುಗಿಸುತ್ತಾರೆ ಎಂಬುದರ ಕುರಿತು ಯಾವುದೇ ಸಮಯವನ್ನು ನಿಗದಿ ಮಾಡಿಲ್ಲ. ಬಾಂಗ್ಲಾದೇಶ ಭಾರತದೊಂದಿಗೆ ಹಸ್ತಾಂತರ ಒಪ್ಪಂದವನ್ನು ಹೊಂದಿದೆ. ಇದರ ಅಡಿಯಲ್ಲಿ ವಾಪಸ್ ಕರೆಯಲಾಗುತ್ತದೆ ಎಂದು ಬಾಂಗ್ಲಾದೇಶದ ಗೃಹ ವ್ಯವಹಾರಗಳ ಸಲಹೆಗಾರ ಲೆಫ್ಟಿನೆಂಟ್ ಜನರಲ್ ಜಹಾಂಗೀರ್ ಆಲಂ ಚೌಧರಿ ಹೇಳಿದ್ದಾರೆ. ಬಾಂಗ್ಲಾದೇಶ ಮೂಲದ ಅಂತಾರಾಷ್ಟ್ರೀಯ ಅಪರಾಧಗಳ ನ್ಯಾಯಮಂಡಳಿ ಹಸೀನಾ ಮತ್ತು ಹಲವಾರು ಮಾಜಿ ಕ್ಯಾಬಿನೆಟ್ ಮಂತ್ರಿಗಳು, ಸಲಹೆಗಾರರು ಮತ್ತು ಮಿಲಿಟರಿ ಮತ್ತು ನಾಗರಿಕ ಅಧಿಕಾರಿಗಳಿಗೆ ಮಾನವೀಯತೆ ಮತ್ತು ನರಮೇಧದ ವಿರುದ್ಧದ ಅಪರಾಧಗಳಿಗಾಗಿ ಬಂಧನ ವಾರಂಟ್ ಹೊರಡಿಸಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಧಿಕೃತ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಹಸ್ತಾಂತರದ ವಿನಂತಿಗೆ ಸಂಬಂಧಿಸಿದಂತೆ ಭಾರತವು ಬಾಂಗ್ಲಾದೇಶ ಹೈಕಮಿಷನ್ನಿಂದ ಮೌಖಿಕ ಟಿಪ್ಪಣಿಯನ್ನು ಸ್ವೀಕರಿಸಿದೆ ಎಂದು ಹೇಳಿದ್ದಾರೆ. ಏನಿದು ಹಸ್ತಾಂತರ ಒಪ್ಪಂದ? ಹಸ್ತಾಂತರ ಒಪ್ಪಂದ ಎಂದರೆ ಒಂದು ದೇಶದಲ್ಲಿ ಆರೋಪಕ್ಕೊಳಗಾಗಿ ವಿಚಾರಣೆ ನಡೆಯುತ್ತಿದ್ದಾಗ ಅಥವಾ ಅಪರಾಧ ಸಾಬೀತಾಗಿದ್ದರೆ ಅಥವಾ ಶಿಕ್ಷೆಯನ್ನು ಅನುಭವಿಸುತ್ತಿದ್ದರೆ ಆ ವ್ಯಕ್ತಿಯು ಬೇರೆ ದೇಶಕ್ಕೆ ಹೋಗಿ ನೆಲೆಸಿರುತ್ತಾನೆ. ಆ ವ್ಯಕ್ತಿಯನ್ನು ಮರಳಿ ನಮ್ಮ ದೇಶಕ್ಕೆ ಕೊಡಿ ಎಂದು ಇನ್ನೊಂದು ದೇಶದ ಜೊತೆಗೆ ಮಾಡಿಕೊಳ್ಳುವ ಒಪ್ಪಂದವೇ ಹಸ್ತಾಂತರ ಒಪ್ಪಂದ. ಈ ಒಪ್ಪಂದದ ಪ್ರಕಾರ ಎರಡು ದೇಶಗಳು ತಮಗೆ ಬೇಕಾದ ಆರೋಪಿ ಅಥವಾ ಅಪರಾಧಿಗಳನ್ನು ತಮ್ಮ ದೇಶಕ್ಕೆ ಹಸ್ತಾಂತರಿಸಿ ಎಂದು ಕೇಳಿಕೊಳ್ಳಬಹುದು. ಪಲಾಯನಗೈದ ಅಪರಾಧಿಗಳು ಕಾನೂನಿನಿಂದ ತಪ್ಪಿಸಿಕೊಳ್ಳಬಾರದು ಎಂದು ಖಚಿತಪಡಿಸಿಕೊಳ್ಳಲು ಸಾಧ್ಯವಾದಷ್ಟು ದೇಶಗಳೊಂದಿಗೆ ಹಸ್ತಾಂತರ ಒಪ್ಪಂದಗಳನ್ನು ತೀರ್ಮಾನಿಸುವುದು ಸರ್ಕಾರದ ನೀತಿಯಾಗಿದೆ. ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಹಸ್ತಾಂತರ ಒಪ್ಪಂದಕ್ಕೆ 28 ಜನವರಿ 2013ರಂದು ಬಾಂಗ್ಲಾದೇಶಕ್ಕೆ ಗೃಹ ವ್ಯವಹಾರಗಳ ಸಚಿವರ ಭೇಟಿಯ ಸಂದರ್ಭದಲ್ಲಿ ಸಹಿ ಹಾಕಲಾಯಿತು. ಹಸ್ತಾಂತರ ಒಪ್ಪಂದವು ಎರಡು ದೇಶಗಳ ಕಾನೂನು ಜಾರಿ ಸಂಸ್ಥೆಗಳ ನಡುವೆ ಸಹಕಾರವನ್ನು ಉತ್ತೇಜಿಸುತ್ತದೆ ಮತ್ತು ಅಪರಾಧ ಚಟುವಟಿಕೆಗಳನ್ನು ನಿಗ್ರಹಿಸಲು ಸಹಾಯ ಮಾಡುತ್ತದೆ. ಈಗ ಶೇಖ್ ಹಸೀನಾ ಅವರ ಮೇಲೆ ಬಾಂಗ್ಲಾದೇಶವು ಹಲವಾರು ಪ್ರಕರಣಗಳನ್ನು ದಾಖಲಿಸಿದೆ. ಪ್ರಸ್ತುತ ಬಾಂಗ್ಲಾದೇಶದಲ್ಲಿ ಕೊಲೆ, ಬಲವಂತದ ನಾಪತ್ತೆ ಮತ್ತು ನರಮೇಧ ಸೇರಿದಂತೆ ಹಲವು ಹಂತದ ಗಂಭೀರ ಆರೋಪಗಳನ್ನು ಶೇಖ್ ಹಸೀನಾ ಎದುರಿಸುತ್ತಿದ್ದಾರೆ. ನಮ್ಮ ಆರೋಪಿ ನಿಮ್ಮ ದೇಶದಲ್ಲಿದ್ದಾರೆ, ಹೀಗಾಗಿ ಅವರನ್ನು ನಮ್ಮ ದೇಶಕ್ಕೆ ಹಸ್ತಾಂತರಿಸಿ ಎಂದು ಬಾಂಗ್ಲಾದೇಶವು ಭಾರತಕ್ಕೆ ಈ ಹಸ್ತಾಂತರ ಒಪ್ಪಂದದ ಅಡಿಯಲ್ಲಿ ದುಂಬಾಲು ಬಿದ್ದಿದೆ. ಭಾರತದ ಮುಂದಿರುವ ಆಯ್ಕೆಗಳೇನು? ಭಾರತ ಹಸೀನಾರನ್ನು ಬಾಂಗ್ಲಾದೇಶಕ್ಕೆ ಒಪ್ಪಿಸುತ್ತಾ? ಸ್ನೇಹಿತರೆ, ಈ ಹಿಂದೆ ಬಾಂಗ್ಲಾ ಹಾಗೂ ಭಾರತಕ್ಕಿರುವ ಸಂಬಂಧ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಮತ್ತು ಅವರ ತಂದೆ ಶೇಖ್ ಮುಜಿಬುರ್ ರೆಹಮಾನ್ ಅವರು ಭಾರತದೊಂದಿಗೆ ಇಟ್ಟುಕೊಂಡಿದ್ದ ಉತ್ತಮ ಸಂಬಂಧಗಳನ್ನು ತಾಳೆ ಹಾಕಿ ನೋಡಿದಾಗ ಭಾರತ ಹಸೀನಾ ಅವರನ್ನು ಬಾಂಗ್ಲಾದೇಶಕ್ಕೆ ವಾಪಸ್ ಕಳುಹಿಸಲು ನಿರಾಕರಿಸಬಹುದು. ಬಾಂಗ್ಲಾ ವಿದೇಶಾಂಗ ಸಚಿವಾಲಯಕ್ಕೆ ಕೇಂದ್ರ ಸರ್ಕಾರ ಮಣಿಯದೇ ಇರಬಹುದು. ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅದರದ್ದೇ ಆದ ಕಾರಣಗಳಿವೆ. ಈ ಎಲ್ಲ ಕಾರಣಗಳನ್ನು ಈಗ ನೋಡೋಣ. ಭಾರತ ಬಾಂಗ್ಲಾದೇಶದೊಂದಿಗೆ ಹಸ್ತಾಂತರ ಒಪ್ಪಂದ ಮಾಡಿಕೊಂಡಿದೆ. ಹೀಗಾಗಿ ಈ ಹಸ್ತಾಂತರ ಒಪ್ಪಂದದ ಮೇಲೆ ಹಸೀನಾರನ್ನು ನಮ್ಮ ದೇಶಕ್ಕೆ ಕಳುಹಿಸಿಕೊಡಿ ಎಂದು ಬಾಂಗ್ಲಾ ವಿದೇಶಾಂಗ ಸಚಿವಾಲಯ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿದೆ. ಆದರೆ ಈ ಒಪ್ಪಂದದಲ್ಲಿ ಹಲವು ಷರತ್ತುಗಳಿವೆ. ಅದರ ಆಧಾರದ ಮೇಲೆ ಹಸೀನಾರನ್ನು ಭಾರತವು ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಬೇಕಾ ಅಥವಾ ಇಲ್ಲವಾ ಎಂಬುದನ್ನು ನಿರ್ಧರಿಸುತ್ತದೆ. ಶೇಖ್ ಹಸೀನಾರನ್ನು ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಲು ನಿರಾಕರಿಸಲು ಕೂಡ ಅವಕಾಶವಿದೆ.
ಕಾನೂನಿನಲ್ಲಿರುವ ತೊಡಕುಗಳ ಕಾರಣಗಳಿಂದಾಗಿ ಹಸ್ತಾಂತರ ಕೋರಿಕೆಯನ್ನು ದೀರ್ಘಕಾಲದವರೆಗೆ ಬಾಕಿ ಇಟ್ಟುಕೊಳ್ಳಬಹುದು. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರಿಗೆ ಬೆದರಿಕೆ ಇದೆ. ಅಲ್ಲಿನ ಸರ್ಕಾರ ಅವರಿಗೆ ನ್ಯಾಯಯುತ ಮತ್ತು ನಿಷ್ಪಕ್ಷಪಾತ ವಿಚಾರಣೆ ನಡೆಸುತ್ತದೆ ಎಂಬ ನಂಬಿಕೆ ನಮಗಿಲ್ಲ. ಹಸೀನಾ ಅವರಿಗೆ ನ್ಯಾಯ ಸಿಗುತ್ತದೆ ಎಂಬ ವಿಶ್ವಾಸವಿಲ್ಲ. ಈ ಕಾರಣಗಳನ್ನು ಕೊಟ್ಟು ಭಾರತ ಹಸೀನಾ ಅವರನ್ನು ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಲು ನಿರಾಕರಿಸಬಹುದು. ಶೇಖ್ ಹಸೀನಾ ಅವರು ಪ್ರಧಾನಿಯಾಗಿದ್ದಾಗ ಭಾರತದ ಜೊತೆಗೆ ಉತ್ತಮ ಸಂಬಂಧ ಹೊಂದಿದ್ದರು. ಈ ಕಾರಣಕ್ಕಾಗಿ ಅವರನ್ನು ಬಾಂಗ್ಲಾದೇಶಕ್ಕೆ ವಾಪಸ್ ಕಳಿಸಲು ಭಾರತ ಬಯಸುವುದಿಲ್ಲ. ಹಸೀನಾ ವಿರುದ್ಧದ ಆರೋಪಗಳನ್ನು ಉತ್ತಮ ನಂಬಿಕೆಯಿಂದ ಮಾಡಲಾಗಿಲ್ಲ ಎಂಬ ಆಧಾರದ ಮೇಲೆ ಭಾರತವು ಹಸ್ತಾಂತರವನ್ನು ನಿರಾಕರಿಸಬಹುದು. ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ನಡೆಯುತ್ತಿದ್ದಾಗ ನಡೆದ ಪ್ರತಿಯೊಂದು ಹತ್ಯೆಗೂ ನ್ಯಾಯ ಒದಗಿಸಲಾಗುತ್ತದೆ. ಹಸೀನಾ ಸರ್ಕಾರದ ವಿರುದ್ಧದ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಕಾರ್ಮಿಕರು ಸೇರಿ 1500 ಜನರು ಸಾವನ್ನಪ್ಪಿದ್ದಾರೆ. ಹೀಗಾಗಿ ಪ್ರತಿ ಹತ್ಯೆಗೂ ನ್ಯಾಯ ಒದಗಿಸಲು ಹಸೀನಾ ಅವರನ್ನು ದೇಶಕ್ಕೆ ವಾಪಸ್ ಕರೆಸಿಕೊಳ್ಳುತ್ತೇವೆ ಎಂದು ಹೇಳಿದ್ದರು. ಈ ಹೇಳಿಕೆಗಳನ್ನು ಮುಂದಿಟ್ಟುಕೊಂಡು ಹಸೀನಾ ಅವರನ್ನು ಹಸ್ತಾಂತರಿಸಲು ಭಾರತ ಒಪ್ಪುವುದಿಲ್ಲ. ಈ ಎಲ್ಲಾ ಕಾರಣಗಳನ್ನು ಕೂಡ ಮೀರಿ ಭಾರತ ಬಾಂಗ್ಲಾದೇಶಕ್ಕೆ ಹಸೀನಾ ಅವರನ್ನು ಹಸ್ತಾಂತರಿಸುವ ಅನಿವಾರ್ಯತೆ ಉಂಟಾದಲ್ಲಿ ಬಾಂಗ್ಲಾದೇಶದ ಜೊತೆಗೆ ಯಾವ ದೇಶ ಹಸ್ತಾಂತರ ಒಪ್ಪಂದ ಹೊಂದಿಲ್ಲವೋ ಆ ದೇಶಕ್ಕೆ ಹೋಗಿ ಎಂದು ಹಸೀನಾ ಅವರಿಗೆ ಸಲಹೆ ನೀಡಬಹುದು. ಬಾಂಗ್ಲಾದೇಶದ ಕಾನೂನು ಸಲಹೆಗಾರ ಆಸಿಫ್ ನಜ್ರುಲ್ ಅವರು ಒಪ್ಪಂದದಲ್ಲಿ ಯಾವುದೇ ನಿಬಂಧನೆಗಳನ್ನು ಉಲ್ಲೇಖಿಸಿ ಹಸೀನಾರ ಹಸ್ತಾಂತರವನ್ನು ನಿರಾಕರಿಸಲು ಭಾರತ ಪ್ರಯತ್ನಿಸಿದರೆ ಬಾಂಗ್ಲಾದೇಶವು ಬಲವಾಗಿ ಪ್ರತಿಭಟಿಸುತ್ತದೆ ಎಂದು ಭಾರತಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಇದು ಬಾಂಗ್ಲಾದೇಶ ಭಾರತಕ್ಕೆ ಶೇಖ್ ಹಸೀನಾರನ್ನು ಹಿಂದಿರುಗಿಸಿ ಎಂದು ಬರೆದ ನೋಟಿಸ್ನ ವಿವರವಾಗಿದೆ. ಭಾರತ ಬಾಂಗ್ಲಾದೇಶಕ್ಕೆ ಶೇಖ್ ಹಸೀನಾರನ್ನು ಒಪ್ಪಿಸಬೇಕಾ ಅಥವಾ ಬೇಡವಾ ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.